ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ರೈತರು ಫೋನ್ ಮಾಡಿದರು, ಕಳ್ಳರು ನಮ್ಮ ಕೇಬಲ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. 2 ತಿಂಗಳಲ್ಲಿ 2 ಸತಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಯೂಮಿನಿಯಂ ವೈರು ಹಾಕ್ಬೋದಾ ಅಂತ ಕೇಳಿದ್ರು. ಹೌದು ಹಾಕ್ಬೋದು, ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ಆಗಲ್ಲ. ಮತ್ತು ಈ ಕೇಬಲಿಂದ ನಮ್ಮ ರೈತರಿಗೆ ಎಷ್ಟು ನಷ್ಟವಾಗುತ್ತೆ, ಕಳ್ಳರಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಬೋರ್ವೆಲ್ಲು ಮೊದಲು 1 ತಿಂಗಳು ಹಿಂದೆ ಕೇಬಲ್ನ ಕಟ್ ಮಾಡಿದ್ದಾರೆ, ಇಲ್ಲಿ ಜಾಯಿಂಟ್ ಹಾಕಿದ್ದಾರೆ. ಇವಾಗ ಕಟ್ ಮಾಡಿರೋದು ಇಲ್ಲಿ ನೋಡಿ, ಸುಮಾರು ಇಲ್ಲಿಂದ ಅಲ್ಲಿವರೆಗೂ 12 ಮೀಟ್ರು ಕೇಬಲ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಮೊದಲು ಕಟ್ ಮಾಡಿರೋದು ಪ್ಯಾನಲ್ ಬೋರ್ಡ್ ಹತ್ರ ತೋರಿಸ್ತೀನಿ ನೋಡಿ, ಇಷ್ಟು ಬಿಟ್ಟು ಕಟ್ ಮಾಡಿದ್ದಾರೆ. ಮೊದಲು ಕಟ್ ಮಾಡಿದ್ದು ಇಲ್ಲಿದೆ ನೋಡಿ, 2 ಇಲ್ಲೇ ಇದೆ ನೋಡಿ. 1 ತಿಂಗಳ ಹಿಂದೆ ಕೇಬಲ್ನ ಕಟ್ ಮಾಡ್ಕೊಂಡು ಹೋಗಿದ್ರು, ಮತ್ತು ಇವಾಗ ಮತ್ತೆ ಒಂದು ಸತಿ ಕೇಬಲ್ನ ಕಟ್ ಮಾಡಿದ್ದಾರೆ. ಟೋಟಲ್ಲು ಊರು ಮತ್ತು ಪಕ್ಕದೂರಲ್ಲಿ ಟೋಟಲ್ಲು 40 ಬೋರ್ವೆಲ್ ಕೇಬಲ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕೇಬಲ್ನ ಕಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಇವಾಗ ನಮ್ಮ ರೈತರಿಗೆ ಎಷ್ಟು ನಷ್ಟವಾಗುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಇವರು 1 ಅಡಿ ಬಿಟ್ಟು ಕಟ್ ಮಾಡಿದ್ದಾರೆ. ಮೊದಲು ಒಂದು ಸತಿ ಕಟ್ ಮಾಡಿರೋ ಜೈಂಟ್ ಇಲ್ಲಿ ಹಾಕಿದ್ದಾರೆ. ಏನಾದರೂ ಇಲ್ಲಿ ಜೈಂಟ್ ಐತೆ ಅಂದ್ಬಿಟ್ಟು ಇಲ್ಲೇ ಕಟ್ ಮಾಡಿಬಿಟ್ಟಿದ್ದರೆ ಈ ಮೋಟ್ರನ್ನ ಎತ್ತಿ ಜೈಂಟ್ ಹಾಕೋ ಪರಿಸ್ಥಿತಿ ಬರೋದು. ಇವಾಗ ಈ ಮೋಟ್ರನ್ನ ಎತ್ತಿ ಜೈಂಟ್ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ನಾವೇನೇ 1,500 ಇಸ್ಕೋತೀವಿ ಇಷ್ಟು ಕೇಬಲ್ನ ಎತ್ತಿ ಜೈಂಟ್ ಮಾಡೋಕ್ಕೆ. ಯಾಕಂದರೆ ಇಷ್ಟೊಂದು ಅಮೌಂಟ್ ಯಾಕೆ ತಗೋತೀರಾ ಅಂತ ನೀವು ಕೇಳ್ಬೋದು. ನಮ್ಮ ಜೊತೆ ಬರೋ ಹುಡುಗನಿಗೆ ಕೂಲಿ ಕೊಡಬೇಕು ಮತ್ತು ಡೀಸೆಲ್ ಖರ್ಚಾಗುತ್ತೆ. ಅದಕ್ಕೆ ನಾವು 1,500 ಚಾರ್ಜ್ ಮಾಡ್ತೀವಿ, ಹಾಗೆ ಜೈಂಟ್ ಹಾಕ್ಬಿಟ್ಟು ಹೋಗ್ತೀವಿ. ಮತ್ತು ಈ ರೀತಿ ಜೈಂಟ್ ಹಾಕೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಹೀಟಾಗಿ ಈ ಕೇಬಲ್ಗಳು ಬಸ್ಟ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ಏನು ಮಾಡ್ತೀವಿ ಅಂದರೆ 3 ಕನೆಕ್ಟ್ರ್ಗಳನ್ನ ತಂದು ಜೈಂಟ್ ಮಾಡಿ ಬಿಡ್ತೀವಿ. ಅದು ಯಾವ ರೀತಿ ಹಾಕ್ತೀವಿ ಅಂದ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅಲ್ಯೂಮಿನಿಯಂ ವೈರ್ ಸೇರಿಸಿದಾಗ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಅಲ್ಯೂಮಿನಿಯಂ ವೈರ್ನ ಕೇಬಲ್ಗೆ ಜೈಂಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಏನು ಕಾರಣ ಇದೆ, ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ. ಮತ್ತು ಪ್ಯಾನಲ್ ಬೋರ್ಡ್ಗೂ ಅಷ್ಟೇ, ನೀವು ಡೈರೆಕ್ಟಾಗಿ ಮೇನ್ಸ್ ವೈರ್ನ ತೆಗೆದುಕೊಂಡು ಬಂದು ನೀವು ಏನಾದರೂ ಪ್ಯಾನಲ್ ಬೋರ್ಡ್ಗೆ ಹಾಕಿದ ಅಂದರೆ ಈ ಪ್ಯಾನಲ್ ಬೋರ್ಡಲ್ಲಿ ಇರೋ ಕನೆಕ್ಟ್ರುಗಳು ಎಲ್ಲ ಹೋಗುತ್ತವೆ. ಪ್ಯಾನಲ್ ಬೋರ್ಡಲ್ಲಿ ಇರೋ ಕನೆಕ್ಟ್ರುಗಳೆಲ್ಲ ಹೋಯ್ತದೆ. ಈ ಕನೆಕ್ಟ್ರುಗಳಾಯ್ತಲ್ಲ, 1, 2 ಇವೆರಡು ಕನೆಕ್ಟ್ರು ಸುಟ್ಟೋಗುತ್ತದೆ. ಅದಕ್ಕೆ ಹೇಳೋದು, ನೀವು ಯಾವತ್ತೂ ಅಷ್ಟೇ ಅಲ್ಯೂಮಿನಿಯಂ ವೈರ್ಗಳನ್ನ ಡೈರೆಕ್ಟಾಗಿ ಸೇರಿಸ್ಬೇಡಿ. ಸೇರಿಸಿದ್ರೆ ಈ ಕನೆಕ್ಟ್ರುಗಳು ಹೋಗಿ ಪ್ಯಾನಲ್ ಬೋರ್ಡ್ ಸುಟ್ಟೋಗುವ ಚಾನ್ಸ್ ಇರುತ್ತದೆ. ಅದೇ ರೀತಿ ಅಲ್ಯೂಮಿನಿಯಂ ವೈರ್ ಸೇರಿಸುವ ಮುನ್ನ ಸ್ವಲ್ಪ ಕೇಬಲನ್ನು ಇಷ್ಟು ಉದ್ದ ಸೇರಿಸಿ. ಆಲ್ರೆಡಿ ರೆಡಿ ಮಾಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ. ಈ ಕೇಬಲ್ನ ಇಲ್ಲಿ ಸೇರಿಸಿ ಅಲ್ಲೊಂದು ಕನೆಕ್ಟ್ರ್ ಹಾಕ್ತೀನಿ. ವಿಡಿಯೋ ಕೊನೆಯಲ್ಲಿ ನೋಡ್ಬೋದು ಕನೆಕ್ಟ್ರು ಮತ್ತು ಯಾವ ರೀತಿ ಕನೆಕ್ಷನ್ ಕೊಟ್ಟಿರ್ತೀನಿ ಅಂದ್ಬಿಟ್ಟು. ಕೇಬಲ್ ವೈರ್ಗೆ ಮತ್ತು ಅಲ್ಯೂಮಿನಿಯಂ ವೈರ್ಗೆ ಸೆಂಟ್ರಲ್ಲಿ ಕನೆಕ್ಟ್ರ್ ಹಾಕ್ತೀವಲ್ವ, ಅದಕ್ಕೆ ಸೇಫ್ಟಿಗೋಸ್ಕರ ನೀವು ಒಂದು ಬಾಟ್ಲನ್ನ ಯೂಸ್ ಮಾಡಬೇಕು. ಯಾವ ರೀತಿ ಹಾಕಬೇಕು ಅಂದರೆ, ಅಲ್ಯೂಮಿನಿಯಂ ವೈರು ಯಾವ ಕಡೆಯಿಂದ ಹಾಕ್ತೀವೋ ಆ ಕಡೆ ಬಾಟ್ಲನ್ನ ಮೊದಲು ಹಾಕ್ಕೊಳ್ಳಿ. ಹಾಕ್ಕೊಂಡು ಫುಲ್ಲು ಕನೆಕ್ಟನ್ನ ಪ್ಯಾಕ್ ಮಾಡಬೇಕು. ಯಾಕಂದರೆ ಮಿಸ್ಸಾಗಿ ನಾವೇ ಹೋಗಿ ಮುಟ್ಟಿದ್ರೆ, ಮತ್ತು ಯಾವುದಾದ್ರು ಹಸುನೋ ಇಲ್ಲ ಮೇಕೆನೋ ಕುರಿ ಮೇಯಿಸೋರು ಯಾರಾದರೂ ಮಿಸ್ಸಾಗಿ ಏನಾದರೂ ಬಾಟ್ಲ್ ಹತ್ರ ಕನೆಕ್ಟ್ರು ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯೋ ಚಾನ್ಸ್ ಇರುತ್ತೆ. ಅದು ಯಾವಾಗ ಅಂದರೆ ಮೋಟ್ರು ರನ್ನಿಂಗಲ್ಲಿದ್ದರೆ ಮಾತ್ರ ಕರೆಂಟ್ ಶಾಕ್ ಹೊಡೆಯುತ್ತೆ, ಇಲ್ಲದೇ ಇರೋ ಟೈಮಲ್ಲಿ ಕರೆಂಟು ಇರಲ್ಲ. ಅದಕ್ಕೆ ಫುಲ್ಲು ಸೇಫ್ಟಿ ಮಾಡಿಕೊಂಡು ಕನೆಕ್ಟ್ರು ಕಾಣದೇ ಇರೋ ಹಾಗೆ ಫುಲ್ ಸೇಫ್ಟಿ ಮಾಡ್ಕೊಳ್ಳಿ. ನೀರು ಹೋಗದೇ ಇರೋ ಹಂಗೂ ನೋಡ್ಕೋಬೇಕು ನೀವು. ಸುಮಾರು ಕಡೆ ಹಾಕಿದ್ದೀವಿ, ಇವಾಗವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಪದೇ ಪದೇ ಕೇಬಲು ಈ ರೀತಿ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮ ರೈತರಿಗೆ ಎಷ್ಟು ನಷ್ಟವಾಗುತ್ತೆ ಮತ್ತು ಕಳ್ಳರಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಬನ್ನಿ ತಿಳ್ಕೊಳ್ಳೋಣ. ರೈತರಿಗೆ ಎಷ್ಟು ನಷ್ಟವಾಗುತ್ತೆ ಅಂದ್ಬಿಟ್ಟು. ಕೇಸಿಂಗ್ ಹತ್ರ ಕೇಬಲ್ನ ಜೈಂಟ್ ಆಗ್ತಾ ಇರೋಂಗೆ ಏನಾದರೂ ಕಟ್ ಮಾಡ್ಕೊಂಡು ಹೋದರೆ 40 ಬೋರ್ವೆಲ್ಲೂ ಕೇಬಲ್ ಜೈಂಟ್ ಹಾಕಬೇಕು ಅಂದರೆ ಜೀಪ್ ಕರ್ಕೊಬಂದು ಹಾಕ್ಸಿದ್ರೆ 1 ಬೋರ್ವೆಲ್ಗೆ 1,500 ಲೆಕ್ಕ ಹಾಕಿದ್ರೆ
60,000 ಆಗುತ್ತೆ ಬರೀ ಕೇಬಲ್ ಜೈಂಟ್ ಹಾಕೋಕ್ಕೆ ಜೀಪ್ ಅವ್ರಿಗೆ ಕೊಡುವ ಅಮೌಂಟು. ಅದು 40 ಬೋರ್ವೆಲ್ಗೆ. ಹಾಗೆಯೇ ಕೇಬಲ್ಲು ಸುಮಾರು ಒಂದು ಕಡೆ 6 ಮೀಟ್ರಿಂದ ಹಿಡಿದು 20 ಮೀಟ್ರ್ವರೆಗೂ ಕಟ್ ಮಾಡ್ತಾರೆ. ಅದರಲ್ಲಿ ಆವ್ರೇಜಾಗಿ ತಗೊಳ್ಳೋಣ 8 ಮೀಟ್ರು. ಹಂಗೆ 40 ಬೋರ್ವೆಲ್ಗೆ ಎಷ್ಟು ಮೀಟ್ರ್ ಆಯಿತು? 320 ಮೀಟ್ರ್ ಆಯಿತು. ನಮ್ಮ ರೈತರು ಇದೇ ಕೇಬಲ್ನ ತಗೊಬರ್ಬೇಕು ಅಂದರೆ 1 ಮೀಟ್ರ್ ಬಂದ್ಬಿಟ್ಟು 200 ರೂಪಾಯಿ ಇವಾಗಿನ ಮಾರ್ಕೆಟ್ ಪ್ರೈಸು. ಹಾಗಾದರೆ 320 ಮೀಟ್ರಿಗೆ ಎಷ್ಟು ಅಮೌಂಟ್ ಆಯಿತು ಗೊತ್ತಾ? 64,000 ಆಯಿತು. ಪ್ಲಸ್ಸು ಜೀಪ್ ಅವ್ರಿಗೆ ಕೊಡೋ ಅಮೌಂಟು ಸೇರಿಸಿದ್ರೆ 1,24,000 ಖರ್ಚು ಬರುತ್ತೆ. ಆದರೆ ಕಳ್ಳರಿಗೆ ಎಷ್ಟು ಸಿಕ್ಕುತ್ತೆ ಗೊತ್ತಾ? ಮೀಟ್ರಿಗೆ 40ರಿಂದ 50 ರೂಪಾಯಿ ಸಿಕ್ಕುತ್ತೆ ಅಷ್ಟೇ. 40 ರೂಪಾಯಿ ಹಂಗೆ 12,800 ರೂಪಾಯಿ ಆಯಿತು. 50 ರೂಪಾಯಿ ಹಂಗೆ 16,000 ರೂಪಾಯಿ ಆಯಿತು. ಆದರೆ ನಮ್ಮ ರೈತರು ಖರ್ಚು ಮಾಡಿರೋ ಅಮೌಂಟ್ ಎಷ್ಟು ಹೇಳಿ? 1,24,000 ನಮ್ಮ ರೈತರು ಖರ್ಚು ಮಾಡಬೇಕು. ಕಳ್ಳರಿಗೆ ಸಿಗೋದು 12,000ದಿಂದ 16,000 ಅಷ್ಟೇ. ಕಳ್ತನ ಮಾಡಬೇಡಿ ಪ್ಲೀಸ್. ನಮ್ಮ ರೈತರಿಗೋಸ್ಕರ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.